ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸಾಕ್ಷಿ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ತಡರಾತ್ರಿ ಮಲಗಲು ಕೋಣೆಗೆ ಬಂದಾಗ ಅವಳ ಪತಿ ಶಿಶಿರ್ ಅವಳನ್ನು ತಡೆದು, ನಾನು ಕೆಲಸ ಮಾಡುತ್ತಿದ್ದೇನೆ, ನಿನಗೆ ಕಾಣಿಸುತ್ತಿಲ್ಲವೇ? ನೀನು ಇನ್ನೊಂದು ಕೋಣೆಯಲ್ಲಿ ಹೋಗಿ ಮಲಗು ಎಂದನು. ಸಾಕ್ಷಿ ಗೊಂದಲಕ್ಕೊಳಗಾಗಿ ಅವನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದಳು. ಶಿಶಿರ್ ಕಣ್ಣುಗಳು ತಪ್ಪಿಸುತ್ತಾ, ನೀನು ಏಕೆ ಸುಮ್ಮನೆ ನಿಂತಿದ್ದೀಯಾ, ಹೋಗುತ್ತೀಯೋ ಇಲ್ಲವೋ ಎಂದನು. ಸಾಕ್ಷಿ ನಿಧಾನವಾಗಿ, ಆದರೆ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ, ನಾನು ಆರಾಮವಾಗಿ ಹಾಸಿಗೆಯ ಮೇಲೆ ಮಲಗುತ್ತೇನೆ, ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಎಂದಳು. ಇದನ್ನು ಕೇಳಿ ಶಿಶಿರ್ ಕೋಪದಿಂದ ತನ್ನ ಲ್ಯಾಪ್ಟಾಪ್ ಮುಚ್ಚಿ ಎದ್ದು ನಿಂತು, ನಿನ್ನೊಂದಿಗೆ ಮಾತನಾಡುವುದು ವ್ಯರ್ಥ, ನಾನೇ ಇನ್ನೊಂದು ಕೋಣೆಗೆ ಹೋಗುತ್ತೇನೆ ಎಂದನು. ಇಷ್ಟು ಹೇಳಿ ತನ್ನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ತೆಗೆದುಕೊಂಡು ಬೇರೆ ಕೋಣೆಗೆ ಹೋದನು. ಸಾಕ್ಷಿ ದಮ್ಮನೆ ಹಾಸಿಗೆಯ ಮೇಲೆ ಕುಳಿತುಕೊಂಡಳು. ಅವಳ ಕಣ್ಣುಗಳಿಂದ ನೀರು ಹರಿಯಲು ಶುರುವಾಗಿತ್ತು ಮತ್ತು ಅವಳು ಯೋಚಿಸುತ್ತಿದ್ದಳು, ನಾನು ಈ ಮನೆಯಲ್ಲಿ ಕೆಲಸ ಮಾಡುವ ಒಂದು ಯಂತ್ರವಷ್ಟೇನಾ? ನನ್ನ ಪತಿಗೆ ನನ್ನ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದಂತಿದೆ. ಅವರ ಮದುವೆಯಾಗಿ 3 ವರ್ಷಗಳಾಗಿತ್ತು. ಮೊದಲ ವರ್ಷದಲ್ಲಿ ಶಿಶಿರ್ ಅವಳ ಮೇಲೆ ತುಂಬಾ ಪ್ರೀತಿ ತೋರಿಸುತ್ತಿದ್ದ. ಅವಳಿಲ್ಲದೆ ಒಂದು ಕ್ಷಣವೂ ಇರಲು ಸಾಧ್ಯವಾಗುತ್ತಿರಲಿಲ್ಲ. ರಾತ್ರಿ ಹೊತ್ತು ಕೂಡ ಅವಳನ್ನು ಬೇಗ ಕೋಣೆಗೆ ಕರೆಯುತ್ತಿದ್ದ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಶಿರ್ ತನ್ನಲ್ಲಿ ಕಡಿಮೆ ಆಸಕ್ತಿ ತೋರಿಸುತ್ತಿದ್ದಾನೆ ಎಂದು ಅವಳು ಗಮನಿಸುತ್ತಿದ್ದಳು. ವಿಷಯ ಏನೆಂದರೆ, ಅವಳು ಗರ್ಭಿಣಿಯಾಗಿದ್ದಳು. ಆದರೆ ಕೆಲವು ತೊಡಕುಗಳ ಕಾರಣದಿಂದ ಅವಳು 5ನೇ ತಿಂಗಳಲ್ಲಿ ತನ್ನ ಮಗುವನ್ನು ಕಳೆದುಕೊಂಡು, ಒಂದು ಕಡೆ ಹುಟ್ಟದ ಮಗುವನ್ನು ಕಳೆದುಕೊಂಡ ದುಃಖ, ಮತ್ತೊಂದೆಡೆ ಅವಳ ದೇಹವು ಕೂಡ ವಿಪರೀತಗೊಂಡಿತ್ತು ಮತ್ತು ಅವಳ ಆರೋಗ್ಯವು ಸರಿಯಾಗಿರಲಿಲ್ಲ. ಈಗ ಗಂಡನ ಈ ಉದಾಸೀನತೆ ಅವಳಿಗೆ ಸಹಿಸಲಾಗುತ್ತಿರಲಿಲ್ಲ. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಗಿತ್ತು. ಖಂಡಿತ ನನ್ನ ಪತಿಯ ವಯಸ್ಸಿನಿಂದ ದೂರವಾಗಬಲ್ಲೆ ಎಂದಳು. ನಂತರ ಇದು ತನ್ನ ಭ್ರಮೆ ಇರಬಹುದು ಎಂದು ಅವಳಿಗೆ ಅನಿಸಿತ್ತು. ಹೀಗೆ ಯೋಚಿಸಿ ಅವಳು ಹಾಸಿಗೆಯ ಮೇಲೆ ಮಲಗಿ ನಿದ್ರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳಿಗೆ ನಿದ್ರೆಯೇ ಬರುತ್ತಿರಲಿಲ್ಲ. ಅವಳ ನಿದ್ರೆ ಮಾಯವಾಗಿತ್ತು. ಮನೆಯಲ್ಲಿ ಅತ್ತೆ, ಮಾವ, ಮೈದುನ, ನಾದಿನಿ ಎಲ್ಲರೂ ಇದ್ದರೂ ಅದು ತುಂಬಿದ ಕುಟುಂಬವಾಗಿತ್ತು. ಆದರೂ ಪತಿ ತನ್ನ ಕಡೆ ಗಮನ ಕೊಡದಿದ್ದಾಗ ಅವಳಿಗೆ ಚಿತ್ರವಾದ ಒಂಟಿತನ ಕಾಡುತ್ತಿತ್ತು. ಮನೆಯ ಸದಸ್ಯರು ಅವಳನ್ನು ತುಂಬ ಪ್ರೀತಿಸುತ್ತಿದ್ದರೂ ಅವಳ ಜೀವನದಲ್ಲಿ ಯಾವುದೂ ಕೊರತೆ ಇರಲಿಲ್ಲ. ಆದರೆ ಪತಿಯ ಬದಲಾದ ವರ್ತನೆ ಅವಳನ್ನು ಒಳಗಿನಿಂದ ಗಾಯಗೊಳಿಸಿತ್ತು. ಕೊನೆಗೆ ರಾತ್ರಿ 1 ಗಂಟೆಯಾಗಿತ್ತು. ಅವಳಿಗೆ ನಿದ್ರೆ ಬರಲಿಲ್ಲ. ಶಿಶಿರ್ ಒಬ್ಬನೇ ಕೆಲಸ ಮಾಡುತ್ತಿದ್ದಾನೆ, ಯಾಕೆ ಒಂದು ಕಪ್ ಕಾಫಿ ಮಾಡಿ ಕೊಡಬಾರದು ಎಂದು ಅವಳಿಗೆ ಅನಿಸಿತು. ಹೀಗೆ ಯೋಚಿಸಿ ಅವಳು ಅಡುಗೆ ಮನೆಗೆ ಹೋದಳು. ಅವಳು ತನ್ನ ಪತಿಗಾಗಿ ಕಾಫಿ ಮಾಡಿದಳು. ಕಾಫಿ ಹಿಡಿದು ಇನ್ನೊಂದು ಕೋಣೆಯ ಬಾಗಿಲನ್ನು ಹೋಗುತ್ತಿದ್ದಂತೆ ಅವಳಿಗೆ ಶಿಶಿರ್ನ ನಗು ಕೇಳಿಸಿತು ಮತ್ತು ಅವನು ಹೇಳುತ್ತಿದ್ದ, ನನ್ನ ಹೆಂಡತಿ ಮೂರ್ಖಳು, ಅವಳಿಗೆ ಎಂದಿಗೂ ಏನೂ ತಿಳಿಯುವುದಿಲ್ಲ. ಅವಳು ಇನ್ನೊಂದು ಕೋಣೆಯಲ್ಲಿ ಆರಾಮವಾಗಿ ಮಲಗಿದ್ದಾಳೆ, ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ಅವಳು ಭಾವಿಸುತ್ತಿದ್ದಾಳೆ. ಇದನ್ನೆಲ್ಲ ಕೇಳಿ ಅವಳು ಜಡವಾಗಿ ನಿಂತು ಯೋಚಿಸಿದಳು, ಶಿಶಿರ್ ಇದೆಲ್ಲ ಏನು ಮಾತನಾಡುತ್ತಿದ್ದಾನೆ ಮತ್ತು ಯಾರೊಂದಿಗೆ ಮಾತನಾಡುತ್ತಿದ್ದಾನೆ? ಅವಳ ಮನಸ್ಸು ಕಹಿ ಭಾವನೆಯಿಂದ ತುಂಬಿ ಹೋಯಿತು. ಅವಳು ಕಾಫಿ ಹಿಡಿದು ವಾಪಸ್ ಬಂದಳು. ಈಗ ನೋವಿನಿಂದ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಶಿಶಿರ್ ಇದ್ದಕ್ಕಿದ್ದಂತೆ ಏನಾಯಿತು? ಅವನು ಯಾಕೆ ಹೀಗೆ ವರ್ತಿಸುತ್ತಿದ್ದಾನೆ? ಅವಳಿಗೆ ಅರ್ಥವಾಗಲಿಲ್ಲ. ಮರುದಿನ ಬೆಳಗ್ಗೆ ಅವಳು ತನ್ನ ಪತಿಯ ಮೊಬೈಲ್ ನೋಡಲು ಪ್ರಯತ್ನಿಸಿದಳು, ಆದರೆ ಅದಕ್ಕೆ ಲಾಕ್ ಆಗಿತ್ತು. ಅವಳು ಕುಲಪಿತಳಾದಳು ಮತ್ತು ತಲೆ ಸುತ್ತಿದಂತೆ ಆಯಿತು. ಶಿಶಿರ್ನ ಜೀವನದಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂದು ಸತ್ಯವಾಗಿ ಕಂಡುಹಿಡಿಯುವುದು ಹೇಗೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಬೆಳಗ್ಗೆ ಕೆಲಸ ಮುಗಿಸಿದ ನಂತರ ಅವಳು ತನ್ನ ಕೋಣೆಯಲ್ಲಿ ಕುಳಿತು ಇದನ್ನೆಲ್ಲ ಯೋಚಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಫೋನ್ ರಿಂಗ್ ಆಯಿತು. ಅವಳು ನೋಡಿದಾಗ ಅದು ಅವಳ ಸೋದರಿ ಕಾಂಚನಾಳ ಕರೆಯಿತು. ಕಾಂಚನ ಅವಳಿಗೆ ಬಹಳ ಹತ್ತಿರವಾಗಿದ್ದಳು. ಅವಳು ಕರೆ ಸ್ವೀಕರಿಸಿದಾಗ ಅವಳ ದುಃಖದ ಧ್ವನಿಯನ್ನು ಕೇಳಿ ಕಾಂಚನ ಹೇಳಿದಳು, ಏನಾಯಿತು ಅಕ್ಕ, ನಿನಗೆ ಏನಾದರೂ ತೊಂದರೆ ಇದೆಯೇ? ಆಗ ಅವಳು ನಿಧಾನವಾಗಿ, ಇಲ್ಲ ಕಾಂಚನ, ಅಂಥದ್ದೇನೂ ಇಲ್ಲ ಎಂದಳು. ಆದರೆ ಕಾಂಚನಳಿಗೆ ಏನೋ ಅನುಮಾನ ಬಂದಿತ್ತು. ಅವಳು ಪದೇ ಪದೇ ಒತ್ತಾಯಿಸಿದಾಗ ಕೊನೆಗೂ ಸಾಕ್ಷಿ ಸಹನೆ ಒಡೆಯಿತು ಮತ್ತು ಅವಳು ಅಳುತ್ತಾ, ಇತ್ತೀಚೆಗೆ ಶಿಶಿರ್ನ ವರ್ತನೆ ಬಹಳ ಬದಲಾಗಿದೆ. ಅವನು ನನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲ ಮತ್ತು ನಿನ್ನೆ ರಾತ್ರಿ ಅವನು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದ ಎಂದಳು. ಹೀಗೆ ನಿಧಾನವಾಗಿ ಅವಳು ಎಲ್ಲ ವಿಷಯವನ್ನು ಕಾಂಚನಳಿಗೆ ಹೇಳಿದಳು. ಕಾಂಚನ ಆಶ್ಚರ್ಯಚಕಿತಳಾದಳು. ಅವಳು ಭಾವನ ಜೀವನದಲ್ಲಿ ಬೇರೆ ಯಾರಾದರೂ ಬಂದಿದ್ದಾರೆ ಎಂದು ಕೇಳಿದಳು. ಅದನ್ನು ಕೇಳಿ ಸಾಕ್ಷಿಗೆ ದೊಡ್ಡ ಆಘಾತವಾಯಿತು ಮತ್ತು ಅವಳ ಇಡೀ ದೇಹ ಒಂದು ಕ್ಷಣ ನಡುಗಿತ್ತು. ಅವಳು ಶಿಶಿರ್ನೊಂದಿಗೆ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದಳು. ಕಾಂಚನ ಇತ್ತೀಚೆಗೆ ಯಾರನ್ನು ನೋಡಲು ಸಾಧ್ಯವಿಲ್ಲ ಎಂದಳು. ಸಾಕ್ಷಿ ಇನ್ನಷ್ಟು ಹೊತ್ತು ಮಾತನಾಡಿ ಫೋನ್ ಕಟ್ ಮಾಡಿದಳು. ಈಗ ಅವಳ ಮನಸ್ಸಿನಲ್ಲಿ ಭಯಂಕರ ಗೊಂದಲವಿತ್ತು. ಅವಳು ಶಿಶಿರ್ನನ್ನು ನೇರವಾಗಿ ಕೇಳಿದರೆ,
ಅವನು ಸತ್ಯ ಹೇಳುವುದಿಲ್ಲ ಎಂದು ಹುಡುಗಿ ಅನಿಸಿತು ಮತ್ತು ಸತ್ಯವನ್ನು ಕಂಡುಹಿಡಿದು ಬೇರೆ ದಾರಿ ಇರಲಿಲ್ಲ, ಏಕೆಂದರೆ ಅವನು ಫೋನ್ ಲಾಕ್ ಹಾಕಿ ಇಟ್ಟಿದ್ದನು. ಇತ್ತ ಕಾಂಚನಳ ಮನಸ್ಸಿನಲ್ಲಿ ವಿಚಿತ್ರವಾದ ಗೊಂದಲಗಳು ಶುರುವಾದವು ಮತ್ತು ಅವಳು ತನ್ನ ಅಕ್ಕನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದಳು. ಅಂದು ರಾತ್ರಿ ಶಿಶಿರ್ ಪ್ರತಿದಿನದಂತೆ ಇನ್ನೊಂದು ಕೋಣೆಗೆ ಹೋದನು ಮತ್ತು ಮೊಬೈಲ್ ಹಿಡಿದು ಕುಳಿತಿದ್ದನು. ಆಗ ಒಂದು ನೋಟಿಫಿಕೇಶನ್ ಬಂತು. ನೋಟಿಫಿಕೇಶನ್ ನೋಡಿ ಅವನು ಪ್ರತ್ಯುತ್ತರ ನೀಡಿದನು. ಆ ಕಡೆಯಿಂದ ಒಂದು ಹುಡುಗಿ ಇದ್ದಳು. ಅವಳ ಹೆಸರು ಅನಿತಾ. ಅವಳು ತುಂಬಾ ಸುಂದರವಾಗಿದ್ದಳು. ಶಿಶಿರ್ ಅವಳ ಮಾತುಗಳಲ್ಲಿ ಮರಳಿ ಹೋಗಿ ಅವನಿಗೆ ತುಂಬಾ ಖುಷಿಯಾಗುತ್ತಿತ್ತು. ನಿಧಾನವಾಗಿ ರಾತ್ರಿ 2 ಗಂಟೆ ಆಯಿತು. ಆದರೆ ಅವನಿಗೆ ಸಮಯ ಕಳೆದಿದ್ದೇ ತಿಳಿದಿರಲಿಲ್ಲ. ಆಗ ಅನಿತಾ, ರಾತ್ರಿ ಬಹಳವಾಗಿದೆ, ನಾನೀಗ ಮಲಗುತ್ತೇನೆ ಎಂದಳು. ಶಿಶಿರ್ ರಾತ್ರಿಯೆಲ್ಲ ಅನಿತಾಳ ಸಿಹಿ ನೆನಪಿನಲ್ಲಿ ಕಳೆದು ಹೋದ. ತಾನು ಏಕಾಂಗಿ ಎಂದು ಚಂಚಲ ಹೇಳಿದ್ದರಿಂದ ಅನಿತಾ ಸುಲಭವಾಗಿ ತನ್ನ ಪ್ರೀತಿಯಲ್ಲಿ ಬೀಳುತ್ತಾಳೆ ಎಂದು ಅವನಿಗೆ ಅನಿಸಿತು. ಆಗಿದ್ದು ಅದೇ. ನಿಧಾನವಾಗಿ ಇಬ್ಬರ ನಡುವಿನ ಮಾತುಕತೆ ಆಳವಾಯಿತು. ಅನಿತಾ ಮೋಹ ದಿನವಿಡೀ ಶಿಶಿರ್ನ ಮನಸ್ಸನ್ನು ಮತ್ತು ಹೃದಯದ ಮೇಲೆ ಆವರಿಸಿತ್ತು ಮತ್ತು ಅವನು ಪ್ರತಿ ಕ್ಷಣ ಅವಳ ಪ್ರೀತಿಯ ಅಮಲಿನಲ್ಲಿ ಮುಳುಗಿನಂತೆ ಭಾಸವಾಗುತ್ತಾ ಹೋಯಿತು. ಅವಳು ಎಷ್ಟು ಸುಂದರವಾಗಿದ್ದಳು ಎಂದರೆ ಅವಳನ್ನು ಪಡೆಯಲು ಅವನು ತುದಿಗಾಲಲ್ಲಿ ನಿಂತಿದ್ದ. ಅವನು ಪದೇ ಪದೇ ಅನಿತಾಳಿಗೆ, ನಾನು ನಿನ್ನನ್ನು ಭೇಟಿಯಾಗಲು ಬಯಸುತ್ತಿದ್ದೇನೆ ಎಂದು ಹೇಳುತ್ತಿದ್ದ. ಆದರೆ ಅನಿತಾ ಯಾವುದಾದರೂ ನೆಪ ಹೇಳಿ ಮಾತನ್ನು ಮುಂದೂಡುತ್ತಿದ್ದಳು. ನಿಧಾನವಾಗಿ ಶಿಶಿರ್ನ ಕಾತರ ಹೆಚ್ಚಾಗುತ್ತಿತ್ತು. ಈಗ ಅವನಿಗೆ ದಿನವಿಡೀ ಆಗಿದ್ದ ನೆನಪು. ಮೊದಲು ಅವನು ತನ್ನ ಆಫೀಸಿನ ಸೆಕ್ರೆಟರಿ ಹಿಂದೆ ಹುಚ್ಚನಾಗಿದ್ದನು. ಆದರೆ ಈಗ ನಿಧಾನವಾಗಿ ಅವಳ ಮನಸ್ಸನ್ನು ಕಾರ್ಯದರ್ಶಿಯಿಂದಲೂ ದೂರವಾಗುತ್ತಿತ್ತು, ಏಕೆಂದರೆ ಅನಿತಾ ಅಷ್ಟು ಸುಂದರವಾಗಿದ್ದಳು ಮತ್ತು ಅವಳ ಮಾತುಗಳಲ್ಲಿ ಒಂದು ಅಮಲಿತ್ತು. ಅವನು ಆದಷ್ಟು ಬೇಗ ಅವಳನ್ನು ಭೇಟಿಯಾಗಲು ಬಯಸುತ್ತಿದ್ದನು. ಕೊನೆಗೊಂದು ದಿನ ಅವನು ನೆಪ ಹೇಳಿದ, ಮುಂದಿನ ವಾರ ನನ್ನ ಹುಟ್ಟುಹಬ್ಬ ಇದೆ. ಆಗ ಅನಿತಾ ಕೂಡ ತುಂಬಾ ಸಂತೋಷಪಟ್ಟಳು. ಶಿಶಿರ್, ಹುಟ್ಟುಹಬ್ಬಕ್ಕೆ ನನಗೆ ನೀನು ಏನೊಂದು ಉಡುಗೊರೆ ಕೊಡಬೇಕು ಎಂದನು. ಆಗ ಅನಿತಾ ಕೇಳಿ, ನಿನಗೆ ಏನು ಬೇಕು ಎಂದು ಕೇಳಿದಳು. ಆಗ ಅವನು, ನನ್ನ ಹುಟ್ಟುಹಬ್ಬದಂದು ನೀನು ನನ್ನನ್ನು ಭೇಟಿಯಾಗಬೇಕೆಂದು ನಾನು ಬಯಸುತ್ತಿದ್ದೇನೆ. ನಾವು ಯಾವುದಾದರೂ ಹೋಟೆಲ್ನಲ್ಲಿ ಭೇಟಿಯಾಗೋಣ. ನಿನ್ನನ್ನು ಭೇಟಿಯಾಗಲು ನಾನು ತವಕಿಸುತ್ತಿದ್ದೇನೆ. ನೀನು ಇಲ್ಲದೆ ನಾನು ಒಂದು ದಿನವೂ ಬದುಕಲು ಸಾಧ್ಯವಾಗುತ್ತಿಲ್ಲ. ಕೊನೆಗೆ ನಾವು ಮದುವೆಯಾಗಲೇಬೇಕು. ಹಾಗಾದರೆ ನೀನು ಒಮ್ಮೆ ನನ್ನನ್ನು ಭೇಟಿಯಾದರೆ ಏನು ತಪ್ಪು? ಇತ್ತೀಚೆಗೆ ಗಂಡು ಹೆಣ್ಣು ಎಷ್ಟು ಮುಕ್ತ ಮನಸ್ಸಿನಲ್ಲಿ ಇರುತ್ತಾರೆ. ನೀನು ನನ್ನನ್ನು ಏಕೆ ಭೇಟಿಯಾಗಲು ಬಯಸುವುದಿಲ್ಲ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಶಿಶಿರ್ ಇಂತಹ ಒಳಸಂಚಿನ ಮಾತುಗಳನ್ನು ಆಡಿದಾಗ ಅನಿತಾ ಕೂಡ ಕರಗಿ ಸರಿ ಎಂದಳು. ಹಾಗಾದರೆ ನಿನ್ನ ಹುಟ್ಟುಹಬ್ಬದಂದು ನಾವು ಭೇಟಿಯಾಗೋಣ. ಶಿಶಿರ್ನ ಸಂತೋಷಕ್ಕೆ ಪರವೇ ಇರಲಿಲ್ಲ. ಅವನು ಒಂದು ವಾರದ ತನಕ ತಯಾರಿಯಲ್ಲೇ ಮುಳುಗಿದ್ದ. ಯಾವ ಶರ್ಟ್ ಧರಿಸಬೇಕು, ಯಾವ ಟೈ ಕಟ್ಟಬೇಕು, ಯಾವ ಸುಗಂಧ ದ್ರವ್ಯ ಬಳಸಬೇಕು, ಹೇರ್ ಸ್ಟೈಲ್ ಹೇಗೆ ಇರಬೇಕು. ಒಂದು ದಿನ ಮೊದಲು ಅವನು ಸಲೂನ್ಗೆ ಹೋಗಿ ಕೂದಲು ಕತ್ತರಿಸಿಕೊಂಡಿದ್ದ ಮತ್ತು ಶೇವಿಂಗ್ ಮಾಡಿಸಿಕೊಂಡಿದ್ದ. ಬೆಳಗ್ಗೆ ಬೇಗನೆ ಅವನು ಅಲಂಕರಿಸಿಕೊಂಡು ಹೊರಡಲು ಶುರು ಮಾಡಿದನು. ಆಗ ಸಾಕ್ಷಿ ಆಶ್ಚರ್ಯದಿಂದ, ಎಲ್ಲಿಗೆ ಎಂದಳು. ಆಗ ಅವನು ಸಿಟುಕುತ್ತಾ, ಎಲ್ಲಿಗೆ ಹೋದರೆ ನಿನಗೇನು ಸಂಬಂಧ ಎಂದನು. ಅವಳು, ನೀನು ಪ್ರತಿದಿನ ಈ ರೀತಿ ಆಫೀಸಿಗೆ ಹೋಗುವುದಿಲ್ಲ ಮತ್ತು ಈ ಆಫೀಸಿಗೆ ಹೋಗುವ ಸಮಯವೂ ಆಗಿಲ್ಲ. ಹಾಗಾದರೆ ನೀನು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದಳು. ಅವನು ತನ್ನ ತಂದೆ ತಾಯಿಯ ಮುಂದೆ ಸಾಕ್ಷಿಗೆ ಬೈಯುತ್ತಾ, ನೀನು ಹೆಂಡತಿ ಪೊಲೀಸ್ ಆಗಲು ಪ್ರಯತ್ನಿಸಬೇಡ ಎಂದನು. ಅದನ್ನು ಕೇಳಿ ಅವನ ತಂದೆ ತಾಯಿ ಕೂಡ ಆಶ್ಚರ್ಯಚಕಿತರಾದರು. ಸ್ವಲ್ಪ ಸಮಯದ ನಂತರ ಅವನು ಮನೆಯಿಂದ ಹೊರಟು ಹೋದನು. ಸಾಕ್ಷಿಯ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಅವಳಿಗೆ ಪ್ರತಿ ಮೇಲೆ ತುಂಬಾ ಕೋಪವೂ ಬಂದಿತ್ತು. ಶಿಶಿರ್ನ ಆಸೆಗಳು 7ನೇ ಆಕಾಶದಲ್ಲಿದ್ದವು. ಅವನು ತುಂಬಾ ಸಂತೋಷದಿಂದ ಕಾರು ಓಡಿಸಿಕೊಂಡು ಹೋಟೆಲಿನ ಮುಂದೆ ತಲುಪಿದನು. ಹೋಟೆಲ್ ರೂಮ್ಗೆ ತಲುಪಿ ಅವನು ಬಾಗಿಲು ತೆರೆದಾಗ ಅವನ ಕಾಲುಗಳ ಕೆಳಗಿನ ನೆಲವೇ ಜಾರಿತ್ತು, ಏಕೆಂದರೆ ಹಾಸಿಗೆಯ ಮೇಲೆ ಕುಳಿತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಅವಳು ಕಾಂಚನ ಆಗಿದ್ದಳು. ಕಾಂಚನಾಳನ್ನು ಅಲ್ಲಿ ನೋಡಿ ಅವನು 2 ಹೆಜ್ಜೆ ಹಿಂದೆ ಸರಿದು, ಅರೆ ಕಾಂಚನ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದನು. ಆ ಕಾಂಚನ ವ್ಯಂಗ್ಯದಿಂದ ನಗುತ್ತಾ, ಯಾಕೆ ಬಾವಾ, ನಿಮಗೆ ಕೇವಲ ಅನಿತಾ ಮಾತ್ರ ಇಷ್ಟವೇ ಎಂದಳು. ಅದನ್ನು ಕೇಳಿ ಅವನು ಮೂಕನಾದ. ಆಗ ಹಿಂದೆ ಅಡಗಿದ್ದ ಅವನ ತಂದೆ ತಾಯಿ, ಸೋದರ ಸೋದರಿ, ಸಾಕ್ಷಿಯ ತಂದೆ ತಾಯಿ ಮತ್ತು ಸ್ವತಃ ಸಾಕ್ಷಿ ಕೂಡ ಮುಂದೆ ಬಂದರು. ಇವರನ್ನೆಲ್ಲ ಒಟ್ಟಿಗೆ ನೋಡಿ ಶಿಶಿರ್ನ ಇಡೀ ದೇಹ ಒಣಗಿದ ಎಲೆಯಂತೆ ನಡುಗುತ್ತಿತ್ತು. ಸಾಕ್ಷಿ ಅವನಿಗೆ ಜೋರಾಗಿ ಕಪಾಳ ಮೋಕ್ಷ ಮಾಡಿ, ಹೆಂಡತಿ ಇರುವಾಗ ನೀನು ಸಿಂಗಲ್ ಎಂದು ಹೇಳುತ್ತಿದ್ದೀಯಾ ಮತ್ತು ಬೇರೆ ಹುಡುಗಿಯರ ಮೇಲೆ ಕಣ್ಣಿಡುತ್ತಿದ್ದೀಯಾ? ನನಗೆ ನಿನ್ನಂತಹ ಪತಿ ಬೇಡ ಎಂದಳು. ಶಿಶಿರ್ ತಲೆ ತಗ್ಗಿಸಿದನು. ಅವನ ತಂದೆ ಕೋಪದಿಂದ, ನನಗೆ ನಿನ್ನಂತಹ ನಿರೀಕ್ಷೆ ಇರಲಿಲ್ಲ ಎಂದನು. ಅವನ ತಾಯಿ, ನನಗೆ ಕಳಂಕ ತಂದಿದ್ದೀಯಾ? ಹಿಂದಿನಿಂದ ನನಗೆ ಒಬ್ಬನೇ ಮಗ, ನನಗೆ ನಿನ್ನೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಕಾಗಿಲ್ಲ ಎಂದಳು. ಕೊನೆಗೆ ಸಾಕ್ಷಿ ಅವನಿಂದ ವಿಚ್ಛೇದನ ಪಡೆದಳು. ಜೀವನ ನಿರ್ಣಯಕ್ಕೆ ಬತ್ತಿಯಾಗಿ ಅವಳಿಗೆ ದೊಡ್ಡ ಮೊತ್ತದ ಹಣ ಸಿಕ್ಕಿತ್ತು. ಶಿಶಿರ್ನ ಅವನ ತಂದೆ ತಾಯಿ ಮನೆಯಿಂದ ಹೊರಹಾಕಿದರು. ಈಗ ಅವನು ಒಬ್ಬಂಟಿಯಾಗಿ ತನ್ನ ಜೀವನ ನಡೆಸಲು ನಿರ್ಬಂಧಿತನಾಗಿದ್ದನು.
ನಿಧಾನವಾಗಿ ಅವನು ತೀವ್ರ ಖಿನ್ನತೆಗೆ ಒಳಗಾದನು, ಏಕೆಂದರೆ ಕುಟುಂಬವಿಲ್ಲದೆ ಅವನು ಸಂಪೂರ್ಣವಾಗಿ ಅಪೂರ್ಣನಾಗಿದ್ದನು. ಹೊರಗಿನ ಹುಡುಗಿಯರು ಅವನ ಮನಸ್ಸನ್ನು ಕೇವಲ ಕ್ಷಣಕ್ಕೆ ಮಾತ್ರ ಸಂತೋಷಪಡಿಸಬಹುದಿತ್ತು, ಆದರೆ ಅವನ ತಂದೆ ತಾಯಿ ಮತ್ತು ಸೋದರ ಸಹೋದರಿಯರು ಇಲ್ಲದ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಕುಟುಂಬಕ್ಕೆ ಮರಳುವ ದಾರಿ ಉಳಿದಿರಲಿಲ್ಲ, ಏಕೆಂದರೆ ಅವನು ತನ್ನ ನಗುವಿನ ಕುಟುಂಬವನ್ನು ತನ್ನ ಕೈತಪ್ಪಿ ಹಾಳು ಮಾಡಿಕೊಂಡಿದ್ದನು. ವಿಚ್ಛೇದನದ ನಂತರ ಸಾಕ್ಷಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದಳು. ಅಲ್ಲಿ ಅವಳಿಗೆ ಗೌರವ್ ಭೇಟಿಯಾದ. ಗೌರವ್ನ ಮೊದಲ ಪತ್ನಿ ವಿದ್ಯೆಯನ್ನು ನೀಡಿ ತನ್ನ ಪ್ರೇಮಿಯೊಂದಿಗೆ ಸಂಸಾರ ನಡೆಸುತ್ತಿದ್ದಳು. ಆದ್ದರಿಂದ ಗೌರವ್ ಕೂಡ ಒಬ್ಬಟ್ಟಿಯಾಗಿದ್ದ. ನಿಧಾನವಾಗಿ ಇಬ್ಬರು ಸ್ನೇಹಿತರಾದರು ಮತ್ತು ಒಬ್ಬರಿಗೊಬ್ಬರು ತಿಳಿದು ಅರ್ಥ ಮಾಡಿಕೊಂಡ ನಂತರ ಇಬ್ಬರು ಪರಸ್ಪರ ಕೈ ಹಿಡಿದು ನಿರ್ಧರಿಸಿದರು. ಮದುವೆಯಾದ 2 ವರ್ಷಗಳ ನಂತರ ಸಾಕ್ಷಿ ಒಬ್ಬ ಮುದ್ದಾದ ಮಗನಿಗೆ ತಾಯಿಯಾದಾಗ ಅವಳ ಜೀವನದಲ್ಲಿ ಸಂತೋಷಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಇತ್ತ ಶಿಶಿರ್ ನಿಧಾನವಾಗಿ ಖಿನ್ನತೆಗೆ ಒಳಗಾಗಿ ಅನೇಕ ರೋಗಗಳಿಂದ ಬಳಲುತ್ತಿದ್ದ. ಅವನ ಜೀವನದಲ್ಲಿ ಯಾವುದೇ ಸಂತೋಷ ಉಳಿದಿರಲಿಲ್ಲ, ಜೊತೆಗೆ ಅವನು ಮಾಡಿದ ತಪ್ಪು ಕೂಡ ಪ್ರತಿಕ್ಷಣ ಅವನನ್ನು ಕಾಡುತ್ತಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.